ಶ್ರೀ ಮಹಾಗಣಪತಿ ದೇವರ ಸನ್ನಿಧಿಯ ಕಡೀರಬನದಲ್ಲಿ ನಾಗಬ್ರಹ್ಮ ನಾಗದೇವರ ಪುನಃ ಪ್ರತಿಷ್ಠೆಯ ಸುಸಂಪನ್ನ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಸೌತರ್ಕ ಶ್ರೀ ಮಹಾಗಣಪತಿ ದೇವರಿಗೆ 5 ಎಕರೆ ಜಾಗ ಮಂಜೂರಾಗಿತ್ತು. ಅಲ್ಲಿ ಅಜೀರ್ಣ ಸ್ಥಿತಿಯಲ್ಲಿದ್ದ ನಾಗಬ್ರಹ್ಮಸ್ಥಾನ ಪ್ರಶ್ನಾ ಚಿಂತನೆಯಂತೆ ನೂತನವಾಗಿ ನಿರ್ಮಾಣಗೊಂಡಿತ್ತು. ಈ ಬ್ರಹ್ಮಕಟ್ಟೆಯಲ್ಲಿ ನೂತನ ನಾಗಮೂರ್ತಿಗಳ ಪ್ರತಿಷ್ಠಾಪನಾಂಗವಾಗಿ ದೇವತಾ ಪ್ರಾರ್ಥನೆ, ನಾಗವನದಲ್ಲಿ ಸ್ವಸ್ತಿ ಪುಣ್ಯಾಹ, ಪ್ರಸಾದ ಶುದ್ಧಿ, ಸ್ಥಳ ಶುದ್ಧಿ, ರಾಕ್ಷೋಘ್ನ ಹೋಮ, ವಾಸ್ತು ಹೋಮ, ವಾಸ್ತು ಪೂಜಾ ಬಲಿ, ಪ್ರಾಕಾರ ಬಲಿ ನಡೆಯಿತು. ಜನವರಿ ದಿನಾಂಕ 28ರಂದು ಬೆಳಿಗ್ಗೆ 9:45 ಕುಂಭ ಲಗ್ನದಲ್ಲಿ ತಂಬೂರಿ ನಾಗಬ್ರಹ್ಮ ನಾಗಗಳ ಬಿಂಬಗಳನ್ನು ಪ್ರತಿಷ್ಠಾಪಿಸಿ ಅಭಿಷೇಕ, ಹಾಲಿನ ಅಭಿಷೇಕ, ಕಲಶಾಭಿಷೇಕ, ಪೂಜೆ, ನೈವೇದ್ಯ, ತಂಬಿಲ ಸೇವೆ, ಮಹಾಮಂಗಳಾರತಿ, ಮಂತ್ರಪುಷ್ಪ, ತೀರ್ಥಪ್ರಸಾದ ವಿತರಣೆ ನಡೆಯಿತು.
ಸಂದರ್ಭ ಮುಖ್ಯವಾಗಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಮುಂಡ್ರುಪಾಡಿ ಶ್ರೀ ಹರೀಶ್ ರಾವ್ ದಂಪತಿಗಳು ಯಜಮಾನ ಸ್ಥಾನದಲ್ಲಿ ಭಾಗವಹಿಸಿದ್ದರು. ಸಮಿತಿ ಸದಸ್ಯರು, ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಕೆವಿ ಶ್ರೀನಿವಾಸ ಮತ್ತು ಸಿಬ್ಬಂದಿ ವರ್ಗ, ದಾನಿಗಳು, ಭಕ್ತರು ಇದ್ದು ಸಾಂಗವಾಗಿ ನೆರವೇರಿತು. ಸಮಗ್ರ ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ. ಶ್ರೀ ಶಂಕರ HD ವಾಹಿನಿ. ವಿಸ್ತೃತ ವರದಿಗಾಗಿ ಮುಂದೆ ವೀಕ್ಷಿಸಿ. गणपते गणेषु त्वामाहुर्विप्रथमं कवीनां नरते त्वत्क्रियते किञ्चनारे महामर्कं मघवञ्चित्रमर्च्या अभिख्यानो मघवन्नादमानान् सखे बोधि वसुपते सखीनां गणं कृधिरणकृत्सत्यशुष्मा भक्ते चिदाभजाराये अस्मान् आतून इन्द्रक्षुमन्तं चित्रं ग्राभं संगृभाय महाहस्ते दक्षिणेन श्रीमहागणपतये नमः। ओं नमोऽस्तु सर्पेभ्यो एके च पृथिवीमनो ए अन्तरिक्षे दिवितेभ्यः सर्पेभ्यो नमः। ए दोरोचने दिवो वाये सूर्यस्य रश्मिषु येषामप्सु सदःकृतं तेभ्यः सर्पेभ्यो नमः। या इषवो यातु दानानां ये वा वनस्पतिङ्ग्रनो एवावटेषु शेरते तेभ्यः सर्पेभ्यो नमः। सर्पादि अष्टकुलवासुकी नागराजाय नमः। प्रार्थनां समर्पयामि। ओं लक्ष्मीर्यस्य परिग्रहकमलभूः सूनुर्गरुत्मान् रथः पौत्रश्चन्द्रविभूषणः सुरगुरुशेषष्टशय्या पुनः ब्रह्माण्डं वरमन्दिरं सुरगणा यस्य प्रभो सेवकाः सत्रैलोक्यकुटुम्बपालनपरा कुर्याद्धरिर्मङ्गलम्। ब्रह्मा वायुगिरीशेषगरुडा देवेन्द्रकामो गुरुः चन्द्रार्कावरुणानलो मुनयमो वित्तेश विघ्नेश्वरो मा सत्यो निरतिर्मरुद्गणयुताः पर्जन्यमित्रादयः सस्त्रीकाः सुरपुङ्गवाः प्रतिदिनं कुर्वन्तु नो मङ्गलम्। वेदाष्टोपनिषद्गणयुता साङ्गा पुराणान्विताः वेदान्ता अपि मन्त्रतन्त्रसहिता तर्का स्मृतीनां गणाः काव्यालङ्कृतिनीति नाटकयुताः शब्दाश्च नानाविधाः श्रीविष्णो गुणनामकीर्तनपरा कुर्वन्तु नो मङ्गलम्। गंगा सिंधु सरस्वती च यमुना नर्मदा कृष्णा भीमरती च पल्गु सरयू श्रीगंडकी गोमती कावेरी कपिला प्रयाग विनुता नेत्रावती इत्यादयो नद्य श्रीहरिपाद पंकज भवा कुर्वन्तु नो मङ्गलम्। आदित्यादि नवग्रह शुभकरा मेषादयो राशयोः नक्षत्राणि संयोगकाश्चितितयस्तद्देवतास्तद्गणाः मासाब्दा ऋतवस्तदैव दिवसा सन्ध्यास्तदारायत्रयः सर्वे स्थावरजङ्गमाः प्रतिदिनं कुर्वन्तु नो मङ्गलम्। अरिष्टानि प्रणश्यन्तु दुरितानि भयानि च शान्तिरस्तु शुभं नो अस्तु ग्रहाः कुर्वन्तु मङ्गलम्।
तदेव लग्नं सुदिनं तदेव ताराबलं चन्द्रबलं तदेव दैवबलं तदैव लक्ष्मीपदे ते अंधयुगं स्मरामि सर्वेभ्यो देवेभ्यो नमः ಈ ಪ್ರಕಾರ ನಮ್ಮ ಮಾತೆಲ್ಲ ಸೇರೊಂದು ದೇವರನ್ನ ಸ್ಮರಣೆ ಮಲ್ತೊಂದು ಪ್ರಾರ್ಥನೆ ಮಲ್ತೊಂತ ನಮ್ಮ ಸೀಮೆ ದೇವರ ಕೊಕ್ಕಡ ವೈದ್ಯನಾಥೇಶ್ವರ ವಿಷ್ಣುಮೂರ್ತಿ ದೇವರಿನ ಕ್ಷೇತ್ರಾಧಿಪತಿ ಸಪರಿವಾರ ಮಹಾಗಣಪತಿ ದೇವರಿನ ಸರ್ಪಾದಿ ಅಷ್ಟಕುಲ ವಾಸುಕಿ ನಾಗರಾಜ ದೇವರು ಅಂಚನೆ ರಕ್ತೇಶ್ವರಿ ಪಂಜುರ್ಲಿ ಧರ್ಮದೈವ ಸಾನ್ನಿಧ್ಯಗಳು ಈ ಜಾಗಕ್ಕೆ ಆರಾಧನೆ ಮಲ್ತೊಂದು ನಂಚಿತ್ನ ನಾಗದೇವರೆಲ್ಲ ಅಂಚನೆ ತಿಳಿ ಚಾಮುಂಡಿ ದೈವ ಸಾನ್ನಿಧ್ಯಗಳು ನಮ್ಮ ಗುರು ಹಿರಿಯರನ್ನು ಸ್ಮರಣೆ ಮಲ್ಕೊಂಡು ವಿಶೇಷವಾದ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ನಮ್ಮ ಜೀವಮಾನದು ಎಡ್ಡೆ ಒಂದು ಸತ್ಕರ್ಮ ಪುಣ್ಯದ ಕೆಲಸ ಪೂರ ಮಲ್ಕೊಡು ಅಂಡ ಐಕೆ ಗುರು ಹಿರಿಯರ ನಕಲಿನ ಅನುಗ್ರಹ ದೇವರಿನ ಆಶೀರ್ವಾದ ನಮ್ಮ ಪೂರ್ವ ಜನ್ಮದ ಮತ್ತಂಚಿತ್ನ ಆ ಸುಕೃತ ಪುಣ್ಯದ ಫಲ ಇತ್ತಿನ ನಾಂಟ ಮಾತ್ರ ಈ ಜೀವಮಾನದು ಎಡ್ಡೆ ಕಾರ್ಯವನ್ನು ಮಲ್ತಾರೆ ಸಾಧ್ಯ ಅಂಚಾತಿತ್ನಾಗ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಚಿತ್ನ ಒಂದು ಜಾಗೆ ನಂಗೆ ದೇವರ ನಾಗರ ದುರಿತ ಬಂತು ಅನೇಕ ರೀತಿಯಾದ ನಂಗೆ ತೋಟದ ಬಂದಾಗ ನಾಗದೇವರನ್ನ ಆರಾಧನೆಯನ್ನು ನಾಗ ಪ್ರತಿಷ್ಠೆ ಅವೇ ರೀತಿಯಾದ ದೈವಗಳನ್ನ ಪ್ರತಿಷ್ಠೆನ ಪೂರ ಗಣಪತಿ ದೇವರನ್ನ ಆ ಸನ್ನಿಧಾನಡು ಆವೋಡು ಪಂಪುಣಂಚಿತ್ನ ಸಂಕಲ್ಪ ನಮ್ಮ ಮಲ್ತೊಂದಿತ್ತ ಇಕ್ಕ ಓಡಾಪಣಂಚಿತ್ನ ಭೂಮಿಲ ನಂಗೆ ದೇವರೇ ಮೊದಲಾತ ಕೊಡ್ತೇವೆ ಅಂಚಾದಿತ್ನಾಗ ದಾರಿ ಕೊಟ್ಟದ ಬನ ಇಂಚ ಇಕ್ಕೋಡು ಬಣ್ಣಂಡ ಆ ರೀತಿದ ಪರಿಪೂರ್ಣವಾದಂಚಿತ್ನ ಲಕ್ಷಣಾವಪೇತವಾದಂಚಿತ್ನ ನಾಗದೇವರನ್ನ ಒಂದು ಜಾಗೆ ನಮ್ಮ ಹಿರಿಯ ಮಕ್ಕಳು ನಮ್ಮ ತೂನಾಗ ಮುಲ್ಪ ಜೀರ್ಣಾವಸ್ಥೆಡಿತ್ನಂಚಿತ್ನ ಒಂದು ನಾಗದೇವರನ್ನ ಸಾನ್ನಿಧ್ಯ ಎಲ್ಲ ಗೋಚರ ಆಗ್ತದೆ ಅಂಚಾದಿತ್ನಾಗ ಜೀರ್ಣೋದ್ಧಾರ ಮಲ್ಪುಣ ನಮ್ಮ ಕರ್ತವ್ಯ ಅಂದು ನಮ್ಮ ಮಾತೆಲ್ಲ ಸೇರೊಂದು ಜೀರ್ಣೋದ್ಧಾರ ಪ್ರವೃತ್ತಿನ ಮಲ್ತೊಂದು ಹೊಸತಾತ ಚಿತ್ರಕೂಟನ ನಿರ್ಮಾಣ ಮಲ್ತದು ನಾಗದೇವರನ್ನ ಹೊಸ ಬಿಂಬಗಳಿನ ಪೂರ ನಿರ್ಮಾಣ ಮಲ್ತೊಂದು ಆ ಪರಬಿಂಬಲ್ಲ ಪ್ರತಿಷ್ಠಾಪನೆ ಮಲ್ಕೊಡು ಬಂದ್ಪಣಂಚಿತ್ನ ಸಂಕಲ್ಪಡು ಇನ್ನಿತ್ತ ದಿವಸಡು ಆ ಬಿಂಬ ಇತ್ಯಾದಿಗಳಿಗೆ ಪೂರ ಕೋಡಾಪಣಂಚಿತ್ನ ಅನುಜ್ಞಾ ಕಲಶನ ಪೂರ ಮಲ್ತೊಂದು ಕೋಡೆದ ದಿವಸಡು ಆ ಶುದ್ಧಿ ಪ್ರಕ್ರಿಯೆಗಳನ್ನ ರಕ್ಷೋಗ್ನ ಹೋಮನ ವಾಸ್ತು ಪೂಜೆ ವಾಸ್ತು ಬಲಿ ಇತ್ಯಾದಿ ಗೋಡಾಪಣಂಚಿತ್ನ ಪ್ರತಿಷ್ಠೆದ ಪೂರ್ವಾಂಗ ಪಂಪುಣಂಚಿತ್ನ ಮಾತ ರೀತಿದ ಸತ್ಕರ್ಮಗಳಿಂದ ನಮ್ಮ ಕೋಟೆದ ದಿವಸಡು ಮಲ್ತದ ಇನ್ನಿತ್ತ ದಿವಸಡು ಮಹಾಗಣಪತಿ ದೇವರನ್ನ ಪ್ರೀತ್ಯರ್ಥವಾದ ಮಹಾಗಣಪತಿ ಹೋಮ ಪ್ರತಿಷ್ಠಾ ಹೋಮಂದ ಮಲ್ತೊಂದು ದೇವರನ್ನ ಇತ್ತ ನಡಪುಣಂಚಿತ್ನ ಮೀನ ಲಗ್ನ ಶುಭ ಮುಹೂರ್ತಡು ನಮ್ಮ ಯೋಗ ಬಣ್ಣ ನಾಂಡ ರಡ್ಡು ಜಾಗೆಗೆ ನಾಗಬನ ಇತ್ತು ನಾಂಡ ರಡ್ಡು ರೀತಿದ ಮುಹೂರ್ತದ ನಂಚಿನಿ ಒಂದೇ ದಿನ ಕೂಡಿದು ಬರ್ತದೆ ಅಂಚಾದಿತ್ನಾಗ ದೇವರನ್ನ ಪ್ರತಿಷ್ಠೆಗೆ ನಮ್ಮ ಸಂಕಲ್ಪ ಮಲ್ತಂಚಿತ್ನ ಆತ ಕಾರ್ಯಗಳೇನು ನಾಗದೇವರಿಲ್ಲ ಆ ದೈವಗುಳ್ಳ ಪರಿಪೂರ್ಣವಾದ ಅನುಗ್ರಹ ಮಲ್ತು ಕೊಟ್ಟು ಇನ್ನಿತ್ತ ಆ ಶುಭ ಮುಹೂರ್ತಡು ಆ ಚಿತ್ರಕೂಟಡು ನಾಗದೇವರಿನ ಪ್ರತಿಷ್ಠಾಪನೆ ಮಲ್ತನಡೆಗೆ ಪರಿಪೂರ್ಣವಾದಂಚಿತ್ನ ನಾಗದೇವರಿನ ಕಲಾ ಚೈತನ್ಯ ಈ ಜಾಗೆಟ್ ಬೆಳಗೊಂದಿತ್ತು ಆ ರೀತಿಯಾದ ನಂಗೆ ಆ ನಾಗದುರಿತ ಸರ್ಪದೋಷಪುರ ನಂಗೆ ತೋಜದು ಬರ್ತಿಲ್ಲ ಅವು ಪರಿಪೂರ್ಣವಾದ ಕ್ಷೇತ್ರದ ಪರಿಹಾರ ಆತು ದೂರೀಕರಣ ಆತಂಚಿತ್ನ ದೋಷಗಳು ಪೂರ ನಿವಾರಣೆ ಆತು ದೇವರನ್ನ ನಾಗದೇವರನ್ನ ವಿಶುದ್ಧವಾದಂಚಿತ್ನ ಸಾನ್ನಿಧ್ಯ ಸದಾಕಾಲ ನಮ್ಮ ಕ್ಷೇತ್ರಕ್ಕೆ ರಕ್ಷಣೆ ಆಗ್ತಿರ್ತದೆ ಅವೇ ರೀತಿಯಾದ ಈ ಒಂಜಿ ಮಹತ್ ಕಾರ್ಯ ಒಂದು ಮಲ್ಲ ಕಾರ್ಯ ದಾಯಿ ಬಣ್ಣದಾಂಡಿ ಈ ಜಾಗ ಇಂಚೆತ್ತ ನಮ್ಮ ಅನಿತೂದ ಅಂಚಾದಿತ್ನಾಗ ಆ ಕಾರ್ಯಗೆ ಏತ ಮಸ್ತ್ ಜನ ಇದಕ್ಕೆ ಸಹಕಾರ ಮಾಡ್ತಿದ್ದಾರೆ ಈ ಜಾಗೆಗೆ ಸಂಬಂಧಪಟ್ಟಂಚಿತ್ತು ಎತ್ತ ಆ ಗುತ್ತು ಇತ್ಯಾದಿ ಇದಕ್ಕೆ ಪೂರ ಸಂಬಂಧಪಟ್ಟಂಚಿತ್ನ ಪ್ರತಿಯೊಂದು ವ್ಯಕ್ತಿಗಳಿಗೆಲ್ಲ ಆ ನಾಗದೇವರನ್ನ ಪರಿಪೂರ್ಣ ಅನುಗ್ರಹಕ್ಕಾವರ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯ ಸಕಲ ಸಮೃದ್ಧಿಯಿಂದ ನಾಗದೇವರು ಈ ಜಾಗಕ್ಕೆ ನಮಗೆ ಅನುಗ್ರಹ ಮತ್ತು ಕೊಟ್ಟು ಪರವೂರ್ದಕೊಳ್ಳ ಮಸ್ತನಕ್ಕೆ ಸಹಕಾರ ಮಲ್ತಿದೆ ಪ್ರತ್ಯಕ್ಷವಾತು ಪರೋಕ್ಷವಾತು ನಾಗದೇವರನ್ನ ಆರಾಧನೆಗೆ ಗೋಡಾತ್ ಸಹಕಾರ ಮಲ್ತಂಚಿತ್ನ ಪ್ರತಿಯೊಂದು ವ್ಯಕ್ತಿಗಳಿಲ್ಲ ನಾಗದೇವರನ್ನ ಪರಿಪೂರ್ಣ ಅನುಗ್ರಹ ಪ್ರಾಪ್ತಿಯಾದ ಧೂಮ ಮಿತ್ತಿಗೆ ನಮ್ಮ ಕ್ಷೇತ್ರಗಳು ನಕ್ಕ ಅತಿಶಯವಾದಂಚಿತ್ನ ದೇವತಾ ಸತ್ಕರ್ಮ ಧರ್ಮ ಕಾರ್ಯಗಳನ್ನು ಪೂರ ಮಲ್ಪುಣಂಚಿತ್ನ ಸೌಭಾಗ್ಯ ನಿರಂತರವಾದ ಮಹಾಗಣಪತಿ ದೇವರನ್ನ ಆರಾಧನೆಯನ್ನು ಕೊಡ್ಲುಟೆ ಎಡ್ಡೆ ರೀತಿಡೆ ಮಲ್ಪೇರ ಬೋಡಾಪುಣಂಚಿತ್ನ ಪರಿಪೂರ್ಣವಾದಂಚಿತ್ನ ಆ ರಕ್ಷಣೆ ನಾಗದೇವರೆಲ್ಲ ನಂಗೆ ಅನುಗ್ರಹ ಮಲ್ತು ಕೊಟ್ಟು ನಾಗೋಹಿ ಭೂಮಿ ಸಂಬಂಧಿ ದೇವತಾ ನಾಗದೇವರು ಬಂದ ಇಡೀ ಜಾಗೆಗೆ ಭೂಮಿಗೆ ಸಂಬಂಧಪಟ್ಟಂಚಿತ್ನ ದೇವರು ನಾಗದೇವರು ಪಂಚಾದಿತ್ನಾಗ ನಂಗೆ ಬೋಡಾಪುಣಂಚಿತ್ನ ಜಲ ಸಮೃದ್ಧಿ ದುಪುರ ಅಲಫಲಾದಿ ಸಮೃದ್ಧಿ ದುಪುರ ಉಂಟಾಗುಡು ನಂಡ ನಾಗದೇವರನ್ನ ಆರಾಧನೆಯನ್ನು ಮಲ್ಪ ಆರೋಗ್ಯ ಪುತ್ರಾಪ್ತ ಏನು ಪಣ್ಣಂಚನೆ ಎಡ್ಡೆ ರೀತಿಯ ಆರೋಗ್ಯ ಸೌಭಾಗ್ಯ ಸಮಸ್ತ ರೀತಿಯ ಅನುಕೂಲವನ್ನು ನಾಗದೇವರನ್ನಂತ ಅನುಗ್ರಹ ಮಲ್ತು ಕೊಟ್ಟು ಆ ಪ್ರತಿಷ್ಠಾ ಮುಹೂರ್ತಂದ ಆದಿತ್ಯಾದಿ ನವಗ್ರಹರ್ನಕ್ಕೆ ಸುಮುಹೂರ್ತ ಮಲ್ತು ಕೊಟ್ಟು ನಾಗದೇವರನ್ನ ಆ ಚೈತನ್ಯ ಕಲಾ ಚೈತನ್ಯ ಪಂಪುಣಂಚಿತ್ನ ಪರಿಪೂರ್ಣವಾದ ಬಿಂಬೋಪಾದಿತ ನೆಲೆ ಆದ ನಂಗೆ ದೇವರನ್ನ ಅನುಗ್ರಹ ಪಂಪುಣಂಚಿತ್ನ ವಿಶುದ್ಧವಾದಂಚಿತ್ನ ಅನುಗ್ರಹ ವಿಶುದ್ಧವಾದಂಚಿತ್ನ ಬಲ್ಪು ನಂಗೆ ಪ್ರಾಪ್ತಿಯಾದ
ವಿಶುದ್ಧ ಸಾನ್ನಿಧ್ಯ ಸಮೃದ್ಧಿಕಾರಕವನ್ನು ಪಣ್ಣಂಚನೆ ದೇವರನ್ನ ಪರಿಪೂರ್ಣವಾದಂಚಿತ್ನ ಅನುಗ್ರಹ ಇತ್ನಡೆಗೆ ನಂಗೆ ಬುಡಾಪುಣಂಚಿತ್ನ ಸಕಲ ಸಮೃದ್ಧಿಯಿಂದ ಅವೇ ರೀತಿಯಾದ ಎಲ್ಲೆದ ದಿವಸಗಳು ತಾಪುಣಂಚಿತ್ನ ಸಹಸ್ರನಾಳಿಕೆಯ ಮಹಾಗಣಪತಿ ಹೋಮ ಅಂಚನೆ ಬುಡಾಪುಣಂಚಿತ್ನ ಮಾತ ಅಭಿವೃದ್ಧಿ ಕಾರ್ಯಗಳೇನು ಕೂಡ ಮತ್ತೇನು ಕೂಡ ದೇವರ ಸನ್ನಿಧಾನದ ಸ್ವೀಕಾರ ಮಲ್ತು ನಾಗದೇವಿರ ಪರಿಪೂರ್ಣವಾದ ನಂಗೆ ಅನುಗ್ರಹ ಮಲ್ತುಕೊಂಡು ಪ್ರತಿಷ್ಠಾ ಸಮೂಹ ಕಾಲೊಂದ ಸುಲಗ್ನ ಮಲ್ತುಕೊರ್ಪುಣಂಚಿತ್ನ ಮಹಾಪುಣ್ಯಕಿ ಆದಿತ್ಯಾದಿ ನವಗ್ರಹಗಳ ಸೇರಿಂಚಿತ್ ನಾವು ಬಂದದ್ದು ಪ್ರತಿಷ್ಠೆ ಮಲ್ಪುಣಂಚಿತ್ನ ಸಂದರ್ಭಗಳು ತಮ್ಮ ಸಮಸ್ತರ್ಲ ಸೇರೊಂದು ಸಪರಿವಾರ ನಾಗರಾಜ ದೇವರನ್ನು ಅಂಚನೆ ಕ್ಷೇತ್ರಾಧಿಪತಿ ಮಹಾಗಣಪತಿ ದೇವರನ್ನು ರತ್ನೇಶ್ವರಿ ತಂದೂರಿ ಸಪರಿವಾರ ದೈವ ಸಾನ್ನಿಧ್ಯಗಳು ಚಾಮುಂಡಿ ದೈವ ಸಾನ್ನಿಧ್ಯ ಸ್ಮರಣೆ ಮಲ್ತು ನಮ್ಮ ಮಾತೆಲ್ಲ ಸೇರೊಂದು ದೇವರ ಪ್ರಾರ್ಥನೆ ಮಲ್ತು ಓಂ ಮಂಗಲಂ ಪುತ್ರೋ ಮಂಗಳಂ ಗರುಡಧ್ವಜ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಹರ ಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮ ನಮೋಸ್ತುತೆ ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಷಡಾನನಂ ಕುಂಕುಮರಕ್ತವರ್ಣಂ ಮಹಾಮತಿಂ ದಿವ್ಯಮಯೂರವಾಹನಂ ರುದ್ರಸ್ಯ ಸೂನಂ सुरसैन्यनाथं गुहं सदा शरणमहं प्रपद्ये सहस्रवक्त्रं द्विसहस्रजिह्वं पिशङ्कनेत्रं कपिलांशुकाढ्यां विषायुधं प्रज्वलदंष्ट्रबाहुं तं नागराजं प्रणतोऽस्मि नित्यं सर्पादि अष्टकुलवासुकी नागराजाय नमः मनसोऽभीष्टप्रार्थनां समर्पयामि नागप्रतिष्ठापनकालः सुमुहूर्तमस्ति भवन्तो ब्रुवन्तो सुमुहूर्तमस्तु सपरिवार नागराजदेवर पादारविन्दके गोविन्दान्नि गोविन्द
बृहस्पतिङ्ग्रनो देवावशेषु शेरदेतेभ्यः सर्पेभ्यो नमः। ॐ ध्रुवाद्यो ध्रुवा पृथिवी ध्रुवा सत्पर्वता इमे ध्रुवं विश्वमिदं जगद्ध्रुवो राजा विशामयं ध्रुवन्ते राजा वरुणो ध्रुवं देवो बृहस्पतिः ध्रुवन्त इन्द्रष्टाग्निष्टराष्ट्रं धारयतां ध्रुवं विश्वतश्चक्षुरुद विश्वतो मुखो विश्वतो बाहुरुद विश्वदत्तात् सम्भावुभ्यां नमति सम्पदप्रेत्यावापुनीरनयं देवैकः आवाहितश्री सपरिवार राजराजाय नमः। पुष्पाञ्जलिमङ्गलनीराजनं समर्पयामि। ಸುಲೋಚನ ವ್ಯವಸ್ಥಾಪನಾ ಸಮಿತಿ ಕಡೆಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಡಿನ ನಾಗಮನದಲ್ಲಿ ಪ್ರತಿಷ್ಠಾ ಕಾರ್ಯ ನಡೆದಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಸ್ಪಂದಿಸಿದಂಥ ಹಾಗೂ ಸಹಕರಿಸಿದ ಎಲ್ಲ ಊರಿನ ಭಕ್ತಾಭಿಮಾನಿಗಳಿಗೆ ಹಾಗೂ ಊರಿನ ಭಕ್ತಾಭಿಮಾನಿಗಳಿಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ನಮ್ಮೊಂದಿಗೆ ಶ್ರೀಮತಿ ಮಲ್ಲಿಕಾ ಪ್ರಶಾಂತ್ ಸಕಳ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಆವತ್ತಿನಿಂದಲೂ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಇವರು ಕೂಡ ಉಪಸ್ಥಿತ. ಇವರಿಗೆ ನಮ್ಮೆಲ್ಲ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೊಡ್ತೇನೆ. ಹಾಗೆಯೇ ಅವರ ಆತ್ಮೀಯರು ಅವರು ಕೂಡ ಸರ್ ಬನ್ನಿ. ಅವರ ಕುಟುಂಬ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ. ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೊಡ್ತೇನೆ. ಹಾಗೆಯೇ ಹಿರಿಯರಾದ ಶ್ರೀಯುತ ಕುಶಲಪ್ಪಗೌಡ ದಾಮೋದರ ಶೆಟ್ಟಿ ಅವರು, ಹಾಗೆಯೇ ವಿಠ್ಠಲ್ ಶೆಟ್ಟಿ, ಹಾಗೆಯೇ ಸೌತರ್ಕ ಫರ್ನಿಚರ್ನ ಶ್ರೀಯುತ ನಾಗೇಶ್ ದಂಪತಿ ಅವರ ಕುಟುಂಬ ಕೂಡ ಇದರಲ್ಲಿ ಭಾಗಿಯಾಗಿದೆ. ಹಾಗೆಯೇ ಇವರು ಕೂಡ ಇದಕ್ಕೆ ತುಂಬ ಸಹಕಾರ ನೀಡಿದ್ದಾರೆ. ಅವರಿಗೆ ಕೂಡ ಸ್ವಾಗತ ಕೊಡ್ತೇನೆ. ಒಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾದಕ್ಕೆ ಎಲ್ಲರಿಗೂ ಸ್ವಾಗತ ಕೊಡ್ತಾ, ಇದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನಮ್ಮ ಅಧ್ಯಕ್ಷರು ಎರಡು ಮಾತನ್ನು. ಎಲ್ರಿಗೂ ನಮಸ್ಕಾರ. ಇವತ್ತು ಬಹುಶಃ ನಾವು ಬಂದಂಥವರೆಲ್ಲ ಇದನ್ನು ಈ ಪ್ರತಿಷ್ಠೆಯನ್ನು ವೀಕ್ಷಿಸಿದವರೆಲ್ಲ ಒಂದು ಸೌಭಾಗ್ಯವಂತರು ಅಂತಲೇ ಹೇಳಬೇಕು. ಯಾಕೆಂದರೆ ನಮಗೆ ಇಲ್ಲಿ ನಾವು 2021ನೇ ಮೂಡಪ್ಪ ಸೇವೆಯ ಮರುದಿವಸ ನಾವು ಇಲ್ಲಿ ಬಂದು ತಂಬಿಲ ಕೊಡಬೇಕು ಅನ್ನೋದು ಪ್ರಶ್ನಾಚಿಂತನೆಯ ಪ್ರಕಾರ ಕಂಡುಬಂತು. ಹಾಗೆ ಪ್ರಶ್ನಾಚಿಂತನೆಯಲ್ಲಿ ಕೇಳುವಾಗ ದೇವಸ್ಥಾನ ಮಹಾಗಣಪತಿಗೆ ಮತ್ತು ಇಲ್ಲಿ ಈ ಜಾಗಕ್ಕೆ ಸಂಬಂಧ ಉಂಟು ಅಂತಲೂ ಕಂಡುಬಂತು. ಹಾಗೆ ನಾವು ತಂಬಿಲ ಕೊಡುವಾಗ ನಾವು ಸುರಿಗಿಲ್ಲಿ ಬರಲಿಲ್ಲ. ನಮಗೆ ಪಿಲ್ಚಾಮುಂಡಿ ವ್ಯವಸ್ಥಾಪನಾ ಸಮಿತಿಯವರು ನಮ್ಮನ್ನಲ್ಲಿ ಇನ್ನೊಂದು ಜಾಗದಲ್ಲಿ ನಾವು ಈ ದೈವಕ್ಕೆ ಸುರಿಗೆ ಇದು ತಂಬಿಲ ಕೊಡಲಿಕ್ಕೆ ಅಂತ ಕರ್ಕೊಂಡು ಹೋದರು. ಆಮೇಲೆ ಇಲ್ಲಿಗೆ ಯಾವಾಗಲೂ ಹೇಗಿತ್ತಂದರೆ ಯಾರೋ ಒಬ್ಬರು ಬಂದುಬಿಟ್ಟು ಹಾಲು ಎರೆದು ಹೋಗೋ ಕ್ರಮ ಇತ್ತಂತೆ. ಹಾಗೆ ಮಾಡ್ತಾ ಇದ್ದದ್ದು. ಮತ್ತು ನಮಗೆ ಪ್ರಶ್ನಾ ಚಿಂತನೆಯಲ್ಲಿ ಬಂದ ಇದು ಏನು ಅಂತ ನಾವು ಮತ್ತೆ ಅದರ ಆಳವಾಗಿ ಹೋಗುವಾಗ ಈ ಜಾಗದಲ್ಲಿ ಇದೆ ಅಂತ ಎಲ್ಲ ಗೊತ್ತಾಯಿತು. ಕೊನೆಗೆ ನಾವು ಮಾನ್ಯ ಜಿಲ್ಲಾಧಿಕಾರಿ ಅವರು ರವಿಕುಮಾರ್ ಅವರ ಹತ್ರ ಸೀದಾ ಹೋಗಿ ಹೇಳಿದೆವು, ಸರ್ ದೇವಸ್ಥಾನಕ್ಕೆ ಮತ್ತು ನಾಗಬನಕ್ಕೆ ಸಂಬಂಧ ಇದೆ ಅಂತ ಪ್ರಶ್ನೆಯಲ್ಲಿ ಕಂಡು ಬಂದಿದೆ. ಹಾಗೆ ನೀವು ಈ ಜಾಗವನ್ನು ನಮಗೆ ದೇವಸ್ಥಾನಕ್ಕೆ ಕಾದಿರಿಸಬೇಕು ಅಂತ ನಾವು ಹೇಳಿದ ಮರುದಿವಸವೇ ಅವರ ಅಸಿಸ್ಟೆಂಟ್ಗಳನ್ನೆಲ್ಲ ಕರೆದು ಈ ಜಾಗವನ್ನು 5 ಎಕರೆ ಜಾಗವನ್ನು ದೇವಸ್ಥಾನಕ್ಕೆ ಅಂತ ಮೀಸಲಿರಿಸಿಟ್ರು. RTCಗೆ ಅವರು ಮಾಡಬೇಕು ಅಂತಲೇ ಅವರಿಗೆ ನಿರ್ದೇಶನ ಕೊಟ್ಟರು. ಆದರೆ ತಾಲೂಕಿನ ಅಧಿಕಾರಿಗಳಿಂದ ನಮಗೆ ಸ್ವಲ್ಪ ತಡ ಆಯಿತು. ಅದು ನಾವು ಹೇಳಿದಷ್ಟು ಶೀಘ್ರ ಆಗಲಿಲ್ಲ. ಹಾಗೆ ಕೊನೆಗೆ ಇದರ ಜೊತೆಗೆ ಇನ್ನೊಂದು 89 ಸೆನ್ಸ್ ಜಾಗ, ಅದು ಅನಾಧೀನ ಜಾಗ ಅಂತ ನಾವು ಇದರಲ್ಲಿ ನೋಡುವಾಗ ಕಂಡು ಬಂತು. ಅದನ್ನು ಹೋಗಿ ಅವರಿಗೆ ಕೇಳಿದ್ರು, ಈ ಥರ ಒಂದಿದೆ, ಅದು ದೇವಸ್ಥಾನಕ್ಕೆ ಕಾದಿರಿಸಬೇಕು ಅಂತ. ಅದನ್ನು ಆ ಕೂಡಲೇ ಅವರು ಕಾದಿರಿಸಿದರು. 2 ಜಾಗವನ್ನು ಅಂದಿನ ಜಿಲ್ಲಾಧಿಕಾರಿ ರವಿಕುಮಾರ್ ಅವರು ಈ ಜಾಗಕ್ಕೆ ಕಾದಿರಿಸಿದ್ದಾರೆ. ಬಹುಶಃ ಇದರ ದೊಡ್ಡ ಪುಣ್ಯವಂತರು ಅವರು ಅಂತಲೇ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಸರ್ಕಾರದ ಮಟ್ಟದಲ್ಲಿ ಆ ಜಾಗವನ್ನು ಅಷ್ಟು ಶೀಘ್ರವಾಗಿ ಮಾಡಿಕೊಡುವ ಅಧಿಕಾರಿಗಳು ಖಂಡಿತ ಯಾರೂ ಇಲ್ಲ. ನಾವು ಬೇರೆ ಸಂದರ್ಭದಲ್ಲಿ ಬೇರೆ ಜಾಗ ಕೇಳಲಿಕ್ಕೆ ದೇವಸ್ಥಾನಕ್ಕೆ ಕೇಳಲಿಕ್ಕೆ ಹೋಗಾಗಲೂ ನಮಗೆ ಬಂದಂಥ ಉತ್ತರಗಳು ಬೇರೆಯೇ ಇತ್ತು. ಆದರೆ ಆ ಅಧಿಕಾರಿ ಮಾಡಿಕೊಟ್ಟದ್ರಿಂದ ಖಂಡಿತವಾಗಿ ಅವರಿಗೆ ನಾಗದೇವರು ಅವರಿಗೆ ತುಂಬ ಯಶಸ್ಸು ಕೊಡಲಿ ಅಂತ ನಾವು ದೇವರ ಹತ್ರ ಪ್ರಾರ್ಥಿಸ್ತೇನೆ. 2021 ಇದು ಗೊತ್ತಾದ ಮೇಲೆ ನಾವು ಸುಮ್ಮನೆ ಹಾಗೆ ಇದ್ದೆವು. ಮತ್ತು ಪುನಃ ಒಂದು ಪ್ರಶ್ನೆ 2023ರಲ್ಲಿ ಆಗಸ್ಟಿನಲ್ಲಿ ಪ್ರಶ್ನೆ ಇಟ್ಟೆವು. ಆಗ ಮತ್ತೆ ಪ್ರಶ್ನೆಯಲ್ಲಿ ಅದೇ ಕಂಡು ಬಂತು, ಇದನ್ನು ಜೀರ್ಣೋದ್ಧಾರ ಮಾಡಬೇಕು ನೀವು. ಮತ್ತು ಆ ಪ್ರಶ್ನೆಯಲ್ಲಿ ನಮಗೆ ರಕ್ತೇಶ್ವರಿ, ನಾಗನಕಟ್ಟೆ ಮತ್ತು ಪಂಜುರ್ಲಿ ಕಟ್ಟೆಯನ್ನು ಆ 89 ಸೆನ್ಸ್ ಜಾಗದಲ್ಲಿ ಮಾಡ್ಬೋದು, ಅಲ್ಲಿ ಒಳ್ಳೆಯ ಜಾಗ ಅದು ಅಂತ ಹೇಳಿ ಅದು ಸಹ ಬಂತು. ಹಾಗೆ ನಾವೆಲ್ಲ ಸಮಿತಿಯವರು ನಿರ್ಧಾರ ಮಾಡಿ ಇದಕ್ಕೆ ಮುಂದೆ ಹೋದೆವು. ಆದರೆ ಇಲ್ಲಿ ಮಾಡೋ ಸಂದರ್ಭದಲ್ಲಿ ನಮಗೇನಾಯ್ತಂದರೆ
ಸರಕಾರದಿಂದ ಅಷ್ಟು ಬೇಗ ನಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಅಪ್ರೂವಲ್ಸ್ಗಳು ಸಿಗೋದಿಲ್ಲ. ಮತ್ತು ಇದು ಊರಿನವರಿಗೆಲ್ಲ ಸಂಬಂಧಪಟ್ಟದ್ದು ಅಂತಲೂ ನಮಗೆ ಗೊತ್ತಾಯಿತು. ಯಾಕೆಂದರೆ ಮಾಸ್ತಿಕಲ್ಲಿ ಮಜಲ್ನವರು ಹಿಂದಿನಿಂದ ಸಹ ಇದನ್ನು ಆರಾಧನೆ ಮಾಡಿಕೊಂಡು ಬಂದವರು. ಈ ಕ್ಷೇತ್ರ ಬಹುಶಃ ನಮಗೆ ಪ್ರಶ್ನೆಯಲ್ಲಿ ಕಂಡು ಬಂದ ಹಾಗೆ 500 ವರ್ಷಕ್ಕಿಂತಲೂ ಹಳೆಯ ಒಂದು ಇತಿಹಾಸ ಇರುವಂತಹ ಜಾಗ ಅಂತಲೂ ಕಂಡು ಬಂತು. ಹಾಗೆ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಮೀಟಿಂಗ್ ಮಾಡಿ ಹೇಳಿದೆವು, ಎಲ್ಲರ ಸಹಕಾರ ಇದಕ್ಕೆ ಕೊಟ್ಟರೆ ಇದನ್ನು ಮುಂದುವರಿಸುವ ಅಂತ. ನಾವು ಸರ್ಕಾರಕ್ಕೆ ಇದರ ಬಗ್ಗೆ ನಾವು ಇಂಥ ಜಾಗದಲ್ಲಿ ಪ್ರತಿಷ್ಠೆ ಮಾಡ್ತೇವೆ ಅಂತ ಮಾತ್ರ ಪತ್ರ ಕೊಟ್ಟಿದ್ದೇವೆ, ಅದಕ್ಕೆ ಅನುಮೋದನೆ ಕೊಡಿ ಅಂತ. ನಮಗೆ ದುಡ್ಡು ಕೊಡಿ ಅಂತ ಕೇಳಲಿಕ್ಕೆ ಹೋಗಲಿಲ್ಲ. ಅಲ್ಲಿ ಆಗಲು ನಾವು ಹೇಳಿದೆವು, ನಾವು ವ್ಯವಸ್ಥಾಪನಾ ಸಮಿತಿಯವರು ಮತ್ತು ದೇವಸ್ಥಾನದ ಸಿಬ್ಬಂದಿಗಳು ಹಾಗೆ ಊರಿನವರೆಲ್ಲ ಸಹಕಾರ ಕೇಳಿ ನಾವು ಇದನ್ನು ಮಾಡ್ತೇವೆ, ನೀವು ಅನುಮೋದನೆ ನಮಗೆ ಮಾಡಲಿಕ್ಕೆ ಮಾತ್ರ ಪರ್ಮಿಷನ್ ಕೊಡಿ. ಯಾಕಂದರೆ ಪ್ರತಿಯೊಂದು ಪರ್ಮಿಷನ್ ಬೇಕಾಗ್ತದೆ. ಇಮಿಡಿಯೇಟ್ DC ಅದಕ್ಕೆ ಸಹ ಒಪ್ಪಿದರು ಮತ್ತು ಊರಿನವರು ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ನಾವು ಯಾಕೆ ಇದರಲ್ಲಿ ಎಲ್ಲರದ್ದು ಪ್ರತಿಯೊಬ್ಬರದ್ದು ಒಂದು ಪಾಲುಗಾರಿಕೆ ಇರಬೇಕು ಅಂದರೆ, ಯಾಕೆಂದರೆ ನಾಗನನ್ನು ಆರಾಧನೆ ಮಾಡುವಂಥ ನಾವು ಹಿಂದೂಗಳು ಪ್ರತಿಯೊಬ್ಬರು ಸಹ ಇದರಲ್ಲಿ ತನ್ನ ಕಿಂಚಿತ್ ಸೇವೆಯನ್ನು ಮಾಡಬೇಕಿದ್ರೆ ಅವರವರು ಒಂದು ಸ್ವಲ್ಪ ದುಡ್ಡು ವಿನಿಯೋಗಿಸಲಿ, ಆಗ ಅವರಿಗೆ ಆ ಶ್ರದ್ಧೆ ಭಕ್ತಿ ಎಲ್ಲ ಬರ್ತದೆ ಅನ್ನೋ ನಿಟ್ಟಿನಲ್ಲಿ ನಾವು ಎಲ್ಲರ ಹತ್ರ ಸಹ ಸಹಕಾರನ ಕೇಳಿದ್ದೇವೆ. ಬಹುಶಃ ಎಲ್ಲರೂ ಮಾಸ್ತಿಕಲ್ ಮಜಲ್ನ ಕಮಿಟಿಯವರು ಮತ್ತು ಊರಿನ ಬೇರೆ ಬೇರೆ ಹಿರಿಯರುಗಳು ಬೇರೆ ಈ ಜಾಗಕ್ಕೆ ಆ ಸಂದರ್ಭದಲ್ಲಿ ಬಂದಂಥ ಬಹುಶಃ ಮಕ್ಕಳವರು ಒಬ್ಬರನ್ನು ಕರ್ಕೊಂಡು ಬಂದಿದ್ದರು, ಬಾಂಬೆಯವರು. ಅವರು ಆ ಜಾಗದ ನೋಡಿದ ತಕ್ಷಣ ಫೌಂಡೇಶನ್ ಹಾಕುವಾಗಲೇ ಅವರು ಬಂದು 11,000 ರೂಪಾಯಿ ನಂದು ಅಂತ ಹೇಳಿಕೊಟ್ರು. ಆವತ್ತು ಫೌಂಡೇಶನ್ ಆಗಿ ಬಹುಶಃ ಅವರು ಬಾಂಬೆಗೆ ಹೋಗಿ ಇನ್ನೊಂದು 10-12 ದಿವಸ ಆಗಿರ್ಬೋದು. ಅಷ್ಟರೊಳಗೆ ಈ ಗುಡಿ ಸಹ ನಿರ್ಮಾಣ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಮತ್ತೊಬ್ಬರು ಬೆಂಗಳೂರಿನ ವಕೀಲರು ಅದೇ ನೋಡಲಿಕ್ಕೆ ಅಂತ ಬಂದವರು 22,000 ರೂಪಾಯಿ ಇದಕ್ಕೆ ಕೊಟ್ಟರು. ಹೀಗೆ ತುಂಬ ಜನ ಇದಕ್ಕೆ ಸಹಕಾರ ಮಾಡಿದ್ದಾರೆ. ಅದೇ ರೀತಿ ನಾನು ಮಹಾಗಣಪತಿ ಸೇವಾ ಟ್ರಸ್ಟ್ ಅವರಿಗೂ ಹೋಗಿ ಒಂದು ವಿಜ್ಞಾಪನೆಯನ್ನು ಕೊಟ್ಟೆವು, ಮತ್ತು ನಮ್ಮ ಕೋಆಪರೇಟಿವ್ ಸೊಸೈಟಿಗೆ ಸಹ ಕೊಟ್ಟೆ. ಮಹಾಗಣಪತಿ ಸೇವಾ ಟ್ರಸ್ಟಿನವರು ನಮ್ಮ ಇಲ್ಲಿಗೆ ಆ್ಯಕ್ಚುಲಿ 15 ಫೀಟ್ ಆಳದಿಂದ ಈ ರಿಟೈನರ್ ವಾಲ್ ಬಂದಿದೆ. ಯಾಕೆಂದರೆ ಇದು ಸುರುವಿಗೆ ಬಂದು ನೋಡಿದಾಗ ಈ ವ್ಯವಸ್ಥೆಯೇ ಬೇರೆ ಇತ್ತು, ಹಾಗೆ ಒಂದು ರಿಟೈನರ್ ವಾಲ್ ಮಾಡಿದೆವು. ಇದಕ್ಕೆ 2,30,000 ರೂಪಾಯಿ ಮಹಾಗಣಪತಿ ಸೇವಾ ಟ್ರಸ್ಟ್ನವರು ಕೊಟ್ಟಿದ್ದಾರೆ. ಮತ್ತು ಬೇರೆಯವರು ಸಹ ತುಂಬ ಸಹಕಾರ ಇದೆ. ಒಬ್ಬರೊಬ್ಬರನ್ನೇ ಹೇಳಲಿಕ್ಕೆ ಹೋದರೆ ನನಗೆ ತುಂಬ ಇದೆ. ಅದು ಎಲ್ಲರ ಸಹಕಾರಕ್ಕೆ ಸಹ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಚಿತ್ರಕೂಟದ ನಾವು ಇದನ್ನು ಅನುಜ್ಞಾ ಕಲಶ ಮಾಡೋ ಸಂದರ್ಭದಲ್ಲಿ ನಮಗೆ 2 ಮಡಿಕೆ ಸಿಕ್ತು. ಹಿಂದೆ ಆರಾಧನೆ ಮಡಿಕೆಯಲ್ಲಿ ಅದನ್ನು ನಾಗನನ್ನು ಆರಾಧನೆ ಮಾಡ್ತಾ ಇದ್ರು ಅಂತ ನಮಗೆ ತಿಳಿದು ಬಂತು. ಆ ಮಡಿಕೆಯನ್ನು ಇವತ್ತು ನಾವು ಈ ಪೀಠದ ಅಡಿಯಲ್ಲಿಯೇ ಅದನ್ನು ಸ್ಥಾಪನೆ ಮಾಡಿದ್ದೇವೆ. ಅಂದರೆ ಪ್ರಶ್ನೆಯಲ್ಲಿ ಮತ್ತೆ ಅದು ಹಾಗೆ ಕಂಡು ಬಂತು, ಅದು ಸಾನ್ನಿಧ್ಯ ಇರುವಂತಹ ಮಡಿಕೆಗಳು, ಅದು ಇಲ್ಲೇ ಇರಬೇಕು ಅಂತ. ಹಾಗೆ ಏನು ನಾಗನ ಪ್ರತಿಮೆಗಳನ್ನು ನಾವು ಇಟ್ಟಿದ್ದೆ ಅದರ ಅಡಿಯಲ್ಲಿ ಆ ಮಡಿಕೆ ಸಹ ಇದೆ, 2 ಸಹ. ಮತ್ತೆ ಅದನ್ನು ಪ್ರತಿಷ್ಠೆ ಮಾಡಿದ್ದೇವೆ. ಮತ್ತು ಇವತ್ತು 2 ಜಾಗದಲ್ಲಿ ಸಹ ಪ್ರತಿಷ್ಠೆ ಮಾಡಲಿಕ್ಕೆ ಆಗುವಂತಹ ಮುಹೂರ್ತ ನಮಗೆ ಸಿಕ್ಕಿದೆ. ಯಾಕೆಂದರೆ ಮೊದಲಿಗೆ 8:30 ಗಂಟೆಗೆ 8:30ರಿಂದ 9 ಗಂಟೆಯ ಒಳಗೆ ಅಲ್ಲಿ ರಕ್ತೇಶ್ವರಿ ದೈವ, ನಾಗನಕಟ್ಟೆ ಮತ್ತು ಪಂಜುರ್ಲಿ ದೈವ ಇದು 3 ಪ್ರತಿಷ್ಠೆ ಮಾಡಲಿಕ್ಕೆ ಸಹ ಒಂದು ಮುಹೂರ್ತ ಇತ್ತು. ಹಾಗೆ 11 ಗಂಟೆಗೆ ಇಲ್ಲಿ ಪ್ರತಿಷ್ಠೆ ಮಾಡಲಿಕ್ಕೆ ಸಹ ಒಂದು ಮುಹೂರ್ತ ಸಿಕ್ಕಿತ್ತು. ಹಾಗೆ ಒಂದೇ ದಿವಸದಲ್ಲಿ 2 ಕಡೆ ನಾಗ ಹಾಗೆ ದೈವಗಳು ಇವ್ರದ್ದೆಲ್ಲ ಪ್ರತಿಷ್ಠೆ ಮಾಡಲಿಕ್ಕೆ ಸಿಗುವಂಥ ಮುಹೂರ್ತ ಭಾರಿ ಅಪರೂಪ ಅಂತ ತಂತ್ರಿಗಳಾಗಲೇ ಹೇಳ್ತಾ ಇದ್ದರು. ಇದು ಒಳ್ಳೆಯ ಸುಸಂದರ್ಭ. ನಮಗೆ ಊರಿನವರಿಗೆ ಎಲ್ಲರಿಗೆ ಸಹ ಒಂದು ಆ ನಾಗದೇವರು ಆಶೀರ್ವಾದ ಮಾಡಿ ಎಲ್ಲರಿಗೆ ಆಯುರಾರೋಗ್ಯ ಕೊಡಲಿ ಅಂತ ದೇವರ ಹತ್ರ ನಾನು ಪ್ರಾರ್ಥಿಸ್ತಾ, ಮುಂದೆ ಮರು ದಿವಸ ನಾವು ಇಲ್ಲಿ ಪ್ರತಿ ವರ್ಷ ಹೇಗೆ ಮಾಡ್ತಾ ಇದ್ದೇವೋ ಅದನ್ನು ಮಾಡಲಿಕ್ಕೆ ಮತ್ತೆ ನಿಮಗೆಲ್ಲರಿಗೂ ಸಹ ಅವಕಾಶ ಇದೆ. ಯಾಕೆಂದರೆ ಇದು ಎಲ್ಲರಿಗೂ ಸಂಬಂಧಪಟ್ಟದ್ದು. ಹಾಗಾಗಿ ಯಾರು ಅದರ ಬಗ್ಗೆ ತಾರೀಕಿಗೆ ರಕ್ತೇಶ್ವರಿ ಮತ್ತು ಪಂಜುರ್ಲಿ ದೈವಗಳಿಗೆ ನೇಮೋತ್ಸವ ಉಂಟು. ಈಗ ಪ್ರತಿಷ್ಠೆ ಆದ ಜಾಗದಿಂದ ಭಂಡಾರ ಬಂದುಬಿಟ್ಟು ದೇವಳದ ಅಂಗಣ, ಅಂದರೆ ಈಗಾಗಲೇ ನಾವು ಬಯಲು ರಂಗ ಮಂದಿರ ಏನು ಮಾಡಿದ್ದೇವೆ ಅಲ್ಲಿ ನೇಮೋತ್ಸವ ನಡೀಲಿಕ್ಕಿದೆ. ಎಲ್ಲರೂ ಅದಕ್ಕೆ ಸಹ ಭಾಗಿಯಾಗಬೇಕು. ವರ್ಷಂಪ್ರತಿ ಅಲ್ಲ, ಈ ಪ್ರತಿಷ್ಠೆಯ ಒಂದು ಸಂದರ್ಭ ಆದ್ದರಿಂದ ವಿಶೇಷ ಸಂದರ್ಭ ಅಂತ ಹೇಳಿ ಅದನ್ನು ಮಾಡ್ತಾ ಇದ್ದೇವೆ. ಹಾಗೆ ನಾಳೆ 1008 ತೆಂಗಿನಕಾಯಿಯ ಗಣಹೋಮ ದೇವಳದಲ್ಲಿ ನಡೀಲಿಕ್ಕಿದೆ. ಅದೇ ರೀತಿ ರಾತ್ರಿ ನನ್ನ ಒಂದು ಸೇವೆ, ಮೂಡಪ್ಪ ಸೇವೆ ಸಹ ದೇವರಲ್ಲಿ ನಡೀಲಿಕ್ಕಿದೆ ದೇವಸ್ಥಾನದಲ್ಲಿ. ಅದಕ್ಕೆ ಸಹ ತಾವೆಲ್ಲರೂ ಬರಬೇಕು ಅಂತ ನಿಮ್ಮಲ್ಲಿ ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದೇನೆ. ಹೆಂಗೊಂಚೂರು ಬೇರೆ ಕಾರ್ಯಕ್ರಮ ಸರ್ ನಮ್ಮ ಮಾತಿಗೆ ಸಂಬಂಧ
सर्वेषु येषामक्षु सदः कृतं तेभ्यः सर्पेभ्यो नमः या इषवो यातु धानानां ये वा वनस्पतीङ्ग्रनु एवावटेषु शेरते तेभ्यः सर्पेभ्यो नमः सर्पादि अष्टकुलवासुकी नागराजाय नमः प्रार्थनां समर्पयामि ನಾವೆಲ್ಲರೂ ಸಹ ನವೀಕರಣ ಮಾಡಿಕೊಂಡು ದೇವರನ್ನ ಪ್ರತಿಷ್ಠಾಪನೆ ಮಾಡಿರುವಂತಹ ಆ ಸರ್ಪಾದಿ ಅಷ್ಟಕುಲ ವಾಸುಕಿ ನಾಗರಾಜ ದೇವರ ದಿವ್ಯ ಸನ್ನಿಧಾನದಲ್ಲಿ ಆ ತಂಬಿಲ ಸೇವೆಯನ್ನು ಸಮರ್ಪಣೆ ಮಾಡುವಂತಹ ಪ್ರಸನ್ನ ಕಾಲದಲ್ಲಿ ಸಮಸ್ತರು ಕೂಡ ಸೇರಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು. ಪ್ರಸನ್ನ ಕಾಲೇ ಕರ್ತವ್ಯಂ ದೇವತಾ ಪ್ರಾರ್ಥನಂ ವರಂ ಅಂತ ಹೇಳುವ ಹಾಗೆಯೇ ದೇವರಿಗೆ ನಾವಿವತ್ತು ಆ ಜೀರ್ಣಾವಸ್ಥೆಯಲ್ಲಿದ್ದಂತಹ ಸಾನ್ನಿಧ್ಯವನ್ನು ಜೀರ್ಣೋದ್ಧಾರ ಮಾಡುವಂಥದ್ದು ಅಂತ ಹೇಳುವಂತಹ ದೊಡ್ಡ ಪುಣ್ಯದ ಕೆಲಸ. ದ್ವಯೋಃ ವಿಧಾತ ತುಲನಂ ಚಕಾರ ತದ್ವಿಶಿಷ್ಟಮಾಸೀತ್ ಪರಿಪಾಲನಂ ಪುರ ಅಂತ ಹೇಳುವ ಹಾಗೆ ಹೊಸದಾದಂತಹ ದೇವರ ಸಾನ್ನಿಧ್ಯವನ್ನು ಪ್ರತಿಷ್ಠಾಪನೆ ಮಾಡುವುದಕ್ಕಿಂತ ಹಿರಿಯರು ಆರಾಧನೆ ಮಾಡಿಕೊಂಡು ಬಂದಂತಹ ಸಾನ್ನಿಧ್ಯವನ್ನು ರಕ್ಷಣೆ ಮಾಡಿಕೊಂಡು ಜೀರ್ಣೋದ್ಧಾರವನ್ನು ಮಾಡಿಕೊಂಡು ಆರಾಧನೆ ಮಾಡಿದಲ್ಲಿಗೆ ಅತ್ಯಂತ ಅಧಿಕವಾದಂತಹ ಫಲವನ್ನು ಶಾಸ್ತ್ರಗಳೆಲ್ಲ ಹೇಳ್ತದೆ. ಆ ಪ್ರಕಾರವಾಗಿ ನಮಗೆಲ್ಲರಿಗೂ ಕೂಡ ಮಹಾಗಣಪತಿ ದೇವರ ಒಂದು ಆ ಒಳ್ಳೆಯ ಒಂದು ಅವಕಾಶ ದೇವರು ನಮಗೆ ಅನುಗ್ರಹಿಸಿರುವಂತಹ ಒಂದು ಯೋಗ ಅಂತ ಹೇಳಿದಕ್ಕ ಅಪ್ರಾಪ್ತೆ ಪ್ರಾಪ್ತಿ ಯೋಗ ಅಂತ ಹೇಳಿ ಎಲ್ಲರಿಗೂ ಕೂಡ ಜೀವಮಾನದಲ್ಲಿ ಇಂತಹ ಸತ್ಕರ್ಮಗಳನ್ನು ಮಾಡಲಿಕ್ಕೆ ಯೋಗ ಕೂಡಿ ಬರುವುದಿಲ್ಲ. ಆದರೆ ನಮ್ಮ ಕಾಲಘಟ್ಟದಲ್ಲಿ ಎಷ್ಟೋ ವರ್ಷದಿಂದ ಜೀರ್ಣಾವಸ್ಥೆಯಲ್ಲಿದ್ದರೂ ಕೂಡ ನಮ್ಮ ಕಾಲಘಟ್ಟಕ್ಕೆ ನಮ್ಮ ಒಂದು ಸಮಯಕ್ಕಾಗುವಾಗ ಆ ನಾಗದೇವರನ್ನು ಪ್ರತಿಷ್ಠಾಪನೆ ಮಾಡುವಂತಹ ಸೌಭಾಗ್ಯವನ್ನು ಯೋಗ ಭಾಗ್ಯವನ್ನು ಮಹಾಗಣಪತಿ ದೇವರು ನಮಗೆ ಅನುಗ್ರಹಿಸಿದ್ದಾರೆ. ಆ ಪ್ರಕಾರವಾಗಿ ಯೋಗಸ್ಯ ಪರಿರಕ್ಷಣಂ ಕ್ಷೇಮ ನಮಗೆ ಪ್ರಾಪ್ತಿಯಾದಂತಹ ಯೋಗವನ್ನು ರಕ್ಷಣೆ ಮಾಡಿಕೊಂಡು ದೇವತಾ ಸತ್ಕರ್ಮಗಳಿಗೆ ಒಳ್ಳೆಯ ರೀತಿಯಲ್ಲಿ ಆ ಯೋಗವನ್ನು ವಿನಿಯೋಗ ಮಾಡಿತು ಅಂತ ಹೇಳಿ ಆದರೆ ಪರಿಪೂರ್ಣವಾದಂತಹ ದೇವತಾ ಅನುಗ್ರಹ ನಮಗೆ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ. ಅದಲ್ಲದೆ ವಿಶೇಷವಾಗಿ ನಾಗದೇವರ ಪ್ರಾಕೃತಿಕವಾಗಿಯೇ ಚೈತನ್ಯ ಇರುವಂತಹ ಒಂದು ಸ್ಥಳ ನಮಗೆ ಗೋಚಾರದಲ್ಲಿ ನೋಡುವಾಗಲೇ ಒಳ್ಳೆಯ ಒಂದು ವನ, ದೇವರ ನಾಗವನ ಅಂತೇಳಿ ಪ್ರಸಿದ್ಧ. ನಾಗದೇವರ ಕಟ್ಟೆಯನ್ನು ಮಾತ್ರ ಕಟ್ಟಿದರೆ ಸಾನ್ನಿಧ್ಯದಲ್ಲಿ ಆವಿರ್ಭಾವ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾಗದೇವರ ಸಾನ್ನಿಧ್ಯ ಹೇಳುವಂಥದ್ದು ಪ್ರಕೃತಿಯೊಟ್ಟಿಗೆ ಅಷ್ಟು ಅವಿನಾಭಾವವಾದಂತಹ ಸಂಬಂಧದಲ್ಲಿ ಕೂಡಿಕೊಂಡಿರುವಂತಹ ಚೈತನ್ಯ. ಇಲ್ಲಿ ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ಗಿಡ ಮರ ಲತೆಗಳೆಲ್ಲ ತನ್ನ ಇಚ್ಛೆಯಂತೆ ಸ್ವೇಚ್ಛೆಯಂತೆ ಅಲ್ಲಿ ಬದುಕುತ್ತಾ ಇರ್ತದೋ, ಎಲ್ಲಿ ಅದು ಬೆಳೀತಾ ಇರ್ತದೋ ಅಲ್ಲಿ ಪ್ರಾಕೃತಿಕವಾಗಿ ನಾಗದೇವರ ಚೈತನ್ಯ ಇರ್ತದೆ ಅಂತ ಹೇಳುವಂಥದ್ದು. ಯಾಕೆ ಕೇಳಿದರೆ ನಾವು ಪ್ರಕೃತಿಯನ್ನು ಗಮನಿಸಿದರೂ ಕೂಡ ಆ ನೀರು ಹರಿಯುವಂಥದ್ದಿರ್ಬೋದು, ಅದೇ ರೀತಿಯಾಗಿ ಒಂದು ಬಳ್ಳಿ ಬೆಳೆಯುವಂಥದ್ದಿರ್ಬೋದು, ಎಲ್ಲವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ನಾಗದೇವರ ಸ್ವರೂಪವನ್ನು ನಾವು ಅದರಲ್ಲಿ ಕಾಣಬಹುದು. ಮನುಷ್ಯನ ದೇಹದಲ್ಲಿಯೂ ಕೂಡ ಅನೇಕ ನಾಡಿಗಳಿಗೆಲ್ಲ ಸಂಬಂಧಿಸಿದಂತಹ ದೇವರು ಅಂತ ಹೇಳಿದರೆ ನಾಗದೇವರು. ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿಯೂ ಕೂಡ ಎಲ್ಲ ದೇವರ ಸ್ವರೂಪವನ್ನು ನಾವು ಗಮನಿಸಿದರೆ ನಾಗದೇವರ ಚೈತನ್ಯ ಪ್ರತಿಯೊಂದು ದೇವರ ಸನ್ನಿಧಿಯಲ್ಲಿಯೂ ಕೂಡ ಇರ್ತದೆ. ಅನಂತ ಆಸನ ಆಗಿದ್ದುಕೊಂಡು ವಿಷ್ಣು ದೇವರಿಗೆ ಶಯನದ ರೂಪದಲ್ಲಿ ಶಯ್ಯೆಯ ರೂಪದಲ್ಲಿ ನಾಗದೇವರ ಸಾನ್ನಿಧ್ಯ ಉಂಟು. ಶಿವದೇವರ ಕೊರಳಲ್ಲಿ ಆಭರಣ ಆಗಿ ನಾಗದೇವರಿದ್ದಾರೆ. ಮಹಾಗಣಪತಿ ದೇವರ ಉದರದಲ್ಲಿ ಆಭರಣದ ರೀತಿಯಲ್ಲಿ ನಾಗದೇವರಿದ್ದಾರೆ. ಸುಬ್ರಹ್ಮಣ್ಯ ದೇವರ ಸನ್ನಿಧಾನದಲ್ಲೂ ಕೂಡ ನಾಗದೇವರ ಆರಾಧನೆ ಇದೆ. ಹಾಗಿರುವಾಗ ಎಲ್ಲ ದೇವರ ಚೈತನ್ಯವನ್ನು ಎಲ್ಲಿ ಕಾಣಬಹುದು ಅಂತ ಹೇಳಿದರೆ ನಾಗದೇವರಲ್ಲಿ. ಹಾಗಿರುವಾಗ ವಿಶೇಷವಾಗಿ ನಮ್ಮ ಪರಶುರಾಮ ಸೃಷ್ಟಿ ಈ ಜಾಗೆಯಲ್ಲಿ ನಾಗದೇವರ ಆರಾಧನೆಯನ್ನು ಮಾಡಲೇಬೇಕಾದಂತಹ ಕರ್ತವ್ಯ ನಮ್ಮದು. ಯಾಕೆ ಕೇಳಿದರೆ ಈ ಭೂಮಿಯೆಲ್ಲ ಹಿಂದೆ ನಾಗದೇವರ ಅಧೀನದಲ್ಲಿತ್ತು. ನಮಗೆ ಮನುಷ್ಯರಿಗೆ ವಾಸ ಮಾಡಲಿಕ್ಕೆ ಸಮುದ್ರ ರಾಜನಿಂದ ಆ ನಾಗದೇವರು ಪರಶುರಾಮನಿಗೆ ಆ ವರವನ್ನು ಕೊಟ್ಟ ಪ್ರಕಾರವಾಗಿ ನಮಗೆ ವಾಸ ಮಾಡಲಿಕ್ಕೆ ಯೋಗ್ಯವಾಗುವಂತೆ ಆ ನಾಗದೇವರು ನಮಗೆ ಅನುಗ್ರಹಿಸಿದ್ದಾರೆ ಅಂತ ಹೇಳುವಂತಹ ಕಥೆಗಳೆಲ್ಲ ಪುರಾಣದಲ್ಲಿ ನಾವು ಕೇಳ್ತೇವೆ. ಹಾಗಿರುವಾಗ ನಾಗದೇವರ ಆರಾಧನೆಯನ್ನು ಈ ಒಂದು ಒಳ್ಳೆಯ ಜಾಗೆಯಲ್ಲಿ ಮಹಾಗಣಪತಿ ದೇವರ ದಿವ್ಯ ಸನ್ನಿಧಾನದ ಆ ವತಿಯಿಂದ ಎಲ್ಲ ಭಕ್ತವರ್ಗದವರು, ಊರಿನವರು, ಪರ ಊರಿನವರು ಎಲ್ಲರೂ ಕೂಡ ಸೇರಿಕೊಂಡು ಜೀರ್ಣೋದ್ಧಾರ ಮಾಡಿ ಇವತ್ತಿನ ದಿವಸ ಅನಂತವಾದಂತಹ ಅಭಿಷೇಕವನ್ನು ನಾವೇ ಇವತ್ತು ದೇವರಿಗೆ ಸಮರ್ಪಣೆ ಮಾಡಿದ್ದೇವೆ. ಆ ಹಾಲಿನ ಕ್ಷೀರ ಸಾಗರವನ್ನೇ ನಾಗರಾಜ ದೇವರ ಸನ್ನಿಧಿಗೆ ಸಮರ್ಪಣೆ ಮಾಡಿದ್ದೇವೆ. ಪಂಚಾಮೃತ ಅಭಿಷೇಕವನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ ಸಾನ್ನಿಧ್ಯ ವೃದ್ಧಿಗೋಸ್ಕರ ಮಾಡಿರುವಂತಹ 25 ಕಲಶಾಭಿಷೇಕ, ವಿಶುದ್ಧ ಸಾನ್ನಿಧ್ಯ ಸಮೃದ್ಧಿ ಕಾರಕಂ ಅಂತಲೇ ಹೇಳುವ ಹಾಗೆ ಎಲ್ಲೆಲ್ಲ ದೇವರ ವಿಶುದ್ಧವಾದಂತಹ ನಿರ್ಮಲವಾದಂತಹ ಚೈತನ್ಯ ಇರ್ತದೋ ಅದು ಎಲ್ಲ ರೀತಿಯಾದಂತಹ ಸಮೃದ್ಧಿಗೆ ಅದು ಕಾರಣೀಭೂತವಾಗಲಿಕ್ಕೆ, ಅದು ಒಳ್ಳೆಯ ರೀತಿಯಾದಂತಹ ಒಂದು ಅನುಗ್ರಹವನ್ನು ಪಡೀಲಿಕ್ಕೆ ನಮಗೆ ಕಾರಣೀಭೂತವಾಗ್ತದೆ. ಆ ಪ್ರಕಾರವಾಗಿ ಆ ನಾಗದೇವರ ಆರಾಧನೆಯನ್ನು
ಜೀರ್ಣೋದ್ಧಾರವನ್ನು ನಾವೆಲ್ಲರೂ ಕೂಡ ಸೇರಿಕೊಂಡು ಇವತ್ತಿನ ದಿವಸ ಆ ಪುನಃ ಪ್ರತಿಷ್ಠೆಯನ್ನು, ಆ ದೈವಗಳ ಪ್ರತಿಷ್ಠೆಯನ್ನು ಎಲ್ಲ ಮಾಡಿದಂತಹ ಸಂದರ್ಭದಲ್ಲಿ ಈ ಜಾಗವನ್ನು ಕೂಡ ನಮ್ಮ ಕ್ಷೇತ್ರಕ್ಕೆ ಆ ದೇವರು ನಮಗೆ ಅನುಗ್ರಹಿಸಿದ್ದಾರೆ. ಹಾಗಿರುವಾಗ ಈ ಜಾಗದಲ್ಲಿ ಆರಾಧನೆ ಮಾಡಿರುವಂತಹ ಎಲ್ಲ ನಾಗದೇವರ ಪರಿಪೂರ್ಣ ಅನುಗ್ರಹ ಎಲ್ಲ ಸಮಸ್ತ ಭಕ್ತವರ್ಗಕ್ಕೆ ನಮ್ಮ ಕ್ಷೇತ್ರಕ್ಕೆ ಪ್ರಾಪ್ತಿಯಾಗಬೇಕು. ಇಲ್ಲಿ ವಿಶೇಷವಾದಂತಹ ಆರಾಧನೆಯ ವ್ಯವಸ್ಥೆಯನ್ನು ಕೂಡ ನಾವು ಅದರ ಅವಶೇಷಗಳನ್ನೆಲ್ಲ ನಾವು ಗಮನಿಸಿದ್ದೇವೆ. ಹಿಂದೆ ನಾವು ಇದ್ದಂತಹ ನಾಗದೇವರ ಆ ಚೈತನ್ಯದಲ್ಲಿ ನಮಗೆ ಮಡಿಕೆದ ರೂಪದಲ್ಲಿ 2 ರೀತಿಯಾದಂತಹ ಕಾಡ್ಯನಾಗ ಅಂತಲೇ ಹಿಂದೆ ಆರಾಧನೆಯ ಒಂದು ವ್ಯವಸ್ಥೆ ಇತ್ತು. ಆ ರೀತಿಯಾದಂತಹ ಉತ್ತಮವಾದಂತಹ ವ್ಯವಸ್ಥೆ ಅಂತ ಹೇಳಿ ಅದನ್ನು ಶಾಸ್ತ್ರಗಳೆಲ್ಲ ಹೇಳ್ತದೆ. ಆ ಪ್ರಕಾರವಾದಂತಹ ವ್ಯವಸ್ಥೆಯಲ್ಲಿ ನಾಗದೇವರ ಆರಾಧನೆಯಲ್ಲಿ ಆಗ್ತಾ ಇತ್ತು ಅಂತ ಹೇಳಿದರೆ ಈ ಜಾಗಕ್ಕೆ ಎಷ್ಟು ಮಹತ್ವ ಉಂಟು ಅಂತ ಹೇಳಲೆಕ್ಕ. ಹಾಗಿರುವಾಗ ಅದು ಯಾವುದನ್ನು ಕೂಡ ನಾವು ನಾಶ ಮಾಡದೆ ಆ ಎಲ್ಲ ಪ್ರಾಕೃತಿಕವಾಗಿಯೇ ನಾಗದೇವರ ಚೈತನ್ಯ ಪ್ರಕೃತಿ ಆರಾಧನೆಯ ಜೊತೆಯಾಗಿಯೇ ಆಗಬೇಕು ಅಂತ ಹೇಳುವಂತಹ ಸಂಕಲ್ಪದಲ್ಲಿ ಆ ಸಿಕ್ಕಿರುವಂತಹ ಮಡಿಕೆಗಳನ್ನು ಕೂಡ ನಾಗದೇವರ ಕಟ್ಟೆಯಲ್ಲಿ ನಾವು ಇಟ್ಟುಕೊಂಡು ಆ ಸಾನ್ನಿಧ್ಯವನ್ನು ರಕ್ಷಣೆ ಮಾಡಿಕೊಂಡು ನಾವು ಹೊಸದಾಗಿ ಅದಕ್ಕೆ ಚೈತನ್ಯವನ್ನು ಕೊಡುವಂತಹ ಕಾರ್ಯವನ್ನು ಮಾಡಿದ್ದೇವೆ. ಹೇಗೆ ಕೇಳಿದರೆ, ಒಂದು ದೀಪ ನಾವು ಪ್ರಜ್ವಾಲನೆ ಮಾಡಿದಾಗ ಅದರಿಂದ ಬರುವಂತಹ ಬೆಳಕು ನಮಗೆ ಸದಾಕಾಲ ಪ್ರಾಪ್ತಿಯಾಗಬೇಕು ಅಂತ ಹೇಳಿ ಆದರೆ ಕಾಲಕಾಲಕ್ಕೆ ಅದರ ಸಂರಕ್ಷಣೆಯನ್ನು ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಆ ದೀಪಕ್ಕೆ ಬೇಕಾಗುವಂತಹ ಎಣ್ಣೆ, ಅದೇ ರೀತಿಯಾಗಿ ಅದರಲ್ಲಿ ಕರಿ ಕಟ್ಟಿದಾಗ ಅದನ್ನು ತೆಗೆಯುವಂತಹ ಕಾರ್ಯಗಳನ್ನೆಲ್ಲ ಮಾಡಬೇಕು. ಹಾಗೆ ಮಾಡದೇ ಇದ್ದಾಗ ದೀಪ ನಾಶ ಆಗಿ ನಮಗೆ ಅದರ ಬೆಳಕು ಪ್ರಾಪ್ತಿಯಾಗದೇ ಇರಬಹುದು. ಹಾಗಿರುವಾಗ ಅದೇ ರೀತಿಯಾದಂತಹ ಆ ಒಂದು ಸಾನ್ನಿಧ್ಯ ನಾಶಾವಸ್ಥೆಗೆ ಬಂದಿರುವಾಗ, ಜೀರ್ಣಾವಸ್ಥೆಗೆ ಬಂದಿರುವಾಗ ಕೂಡ ಆ ಸಾನ್ನಿಧ್ಯದ ಆ ಒಂದು ಬರುವಂತಹ ವ್ಯವಸ್ಥೆ ನಮಗೆ ಭಕ್ತರಿಗೆ, ಅದೇ ರೀತಿಯಾಗಿ ದೇವರಿಗೆ, ದೇವೇ ಸ್ವಭಕ್ತ ಜನತ ಅನುಜಿಗೃಕ್ಷಯ ಆರ್ಚೋ ತಾದೌ ತಥಾ ನಿಯತ ಸನ್ನಿಧಿ ಮಾದಧಾನೆ ಶ್ರೇಯೋ ದುರಾಸದತಯ ತದಪಾಸನಾರ್ಥಂ ಅಂತ ಹೇಳುವ ಹಾಗೆ ದೇವರಿಗೂ ಭಕ್ತರಿಗೂ ಅವಿನಾಭಾವವಾದಂತಹ ಸಂಬಂಧ. ಈ ಸಂಬಂಧ ಒಳ್ಳೆಯ ರೀತಿಯಲ್ಲಿದ್ದರೆ ಮಾತ್ರ ದೇವರ ಚೈತನ್ಯದಿಂದ ನಮಗೆ ಒಳ್ಳೆಯ ಅನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ಹಾಗಿರುವಾಗ ನಾವೆಲ್ಲರೂ ಕೂಡ ಆ ನಾಗದೇವರ ಆರಾಧನೆಯನ್ನು ಆ ಸಮಸ್ತ ರೀತಿಯಾದಂತಹ ಸರ್ಪದೋಷ, ಸರ್ಪ ದುರಿತಗಳು ಯಾವುದೆಲ್ಲ ನಮ್ಮ ಕ್ಷೇತ್ರಕ್ಕೆ ಬಾಧಕವಾಗಿ ದೋಷದ ರೀತಿಯಲ್ಲಿ ನಮಗೆ ಕಾಣ್ತಾ ಇತ್ತು ಅದೆಲ್ಲವನ್ನು ಕೂಡ ಆ ಸರ್ಪಾದಿ ಅಷ್ಟಬಲ ವಾಸುಕಿ ನಾಗರಾಜ ದೇವರು ದೂರೀಕರಣ ಮಾಡಿಕೊಟ್ಟು ನಾಗದೇವರ ವಿಶುದ್ಧವಾದಂತಹ ಸಾನ್ನಿಧ್ಯದಿಂದ ನಮ್ಮ ಕ್ಷೇತ್ರದಲ್ಲಿ ಬರುವಂತಹ ಎಲ್ಲ ಭಕ್ತವರ್ಗಕ್ಕೆ ಪರಿಪೂರ್ಣವಾದಂತಹ ದೇವರ ಅನುಗ್ರಹ, ಇನ್ನಷ್ಟು ಧರ್ಮ ಕಾರ್ಯಗಳನ್ನು ಮಾಡುವಂತಹ ಸೌಭಾಗ್ಯ. ಅದಲ್ಲದೆ ವಿಶೇಷವಾಗಿ ಇವತ್ತಿನ ದಿವಸ ಎಷ್ಟೋ ವರ್ಷಗಳ ಇತಿಹಾಸ ಇವತ್ತು ಮತ್ತೆ ಪುನಃ ಆ ನಾಗದೇವರ ಆರಾಧನೆಯನ್ನು ಮಾಡುವಂತಹ ಸೌಭಾಗ್ಯ ಈ ಗ್ರಾಮದ ಭಕ್ತರಿಗೆ, ಪರವೂರಿನ ಭಕ್ತರಿಗೆ, ಅದೇ ರೀತಿಯಾಗಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಆಡಳಿತ ವರ್ಗಕ್ಕೆ ನಾಗದೇವರ ಅನುಗ್ರಹದಿಂದಾಗಿ ಯಾರೆಲ್ಲ ಇವತ್ತು ವಿಶೇಷವಾಗಿ ಆ ಪಂಚಾಮೃತ ಅಭಿಷೇಕಕ್ಕೆ ಬೇಕಾಗಿರುವಂತಹ ಹಾಲು, ಸಿಯಾಳ ಇತ್ಯಾದಿಗಳನ್ನು ಭಕ್ತಿಯಿಂದ ಸಮರ್ಪಣೆ ಮಾಡಿದಾರೋ, ಅಥವಾ ಕಟ್ಟೆಯ ಆ ಜೀರ್ಣೋದ್ಧಾರ ಕಾರ್ಯಕ್ಕೆ ಬಹಳಷ್ಟು ಜನ ಇಲ್ಲಿ ಆ ದೇವರಿಗೆ ಬೇಕಾಗುವಂತಹ ದೇಣಿಗೆಗಳನ್ನು ಅಥವಾ ತನು ಮನ ಧನ ಸಹಾಯಾದಿಗಳನ್ನು ದೇವಸ್ಥಾನದ ಸಿಬ್ಬಂದಿ ವರ್ಗದವರು ಇರ್ಬೋದು, ಪರಿಚಾಕರಿ, ಅದೇ ರೀತಿಯಾಗಿ ದೇವಸ್ಥಾನದ ಆಡಳಿತ ವರ್ಗದವರು ಅನೇಕ ದಿವಸಗಳಿಂದ ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಬೇಕಾಗಿ ಅವಿರಾಭಾವವಾಗಿ ಇಲ್ಲಿ ದೇವರ ಒಂದು ಸೇವೆಯನ್ನು ನಿರಂತರವಾಗಿ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾಗರಾಜ ದೇವರ ಪರಿಪೂರ್ಣ ಅನುಗ್ರಹದಿಂದಾಗಿ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯ, ಸಕಲ ಸೌಭಾಗ್ಯ, ಸಕಲ ಸಮೃದ್ಧಿಯನ್ನೇ ನಮಗೆಲ್ಲರಿಗೂ ಕೂಡ ಆ ನಾಗರಾಜ ದೇವರು ಅನುಗ್ರಹ ಮಾಡಿಕೊಟ್ಟು, ಅದಲ್ಲದೆ ವಿಶೇಷವಾಗಿ ಈ ಜಾಗಕ್ಕೆ ಸಂಬಂಧಪಟ್ಟಿರುವಂತಹ ವ್ಯಾಘ್ರಚಾಮುಂಡಿ, ಕಿಲಿಚಾಮುಂಡಿ ದೈವದ ಸಾನ್ನಿಧ್ಯವೂ ಕೂಡ ಇವತ್ತಿನ ದಿವಸ ನಾವು ಮಾಡಿರುವಂತಹ ಸೇವೆಯನ್ನು ಸಂತೋಷವಾಗಿ ಸ್ವೀಕಾರ ಮಾಡಿಕೊಂಡು, ಇದರ ಜೊತೆಯಾಗಿ ರಕ್ತೇಶ್ವರಿ ಮಂಜುರ್ಲಿ ದೈವಗಳ ಪ್ರತಿಷ್ಠೆಯೂ ಇವತ್ತಿನ ದಿವಸ ನಡೆದಿದೆ. ಆ ದೇವರ ಅನುಗ್ರಹ ನಮಗೆಲ್ಲರಿಗೂ, ಸಮಸ್ತ ಭಕ್ತವರ್ಗಕ್ಕೆ, ಊರಿನ ಎಲ್ಲ ರಾಷ್ಟ್ರಕ್ಕೆ, ಗ್ರಾಮಕ್ಕೆ ಬರುವಂತಹ ಸಕಲ ದುರಿತ ದೋಷಗಳನ್ನೆಲ್ಲ ನಿವಾರಣೆ ಮಾಡಿಕೊಟ್ಟು ಇದೇ ರೀತಿಯಾಗಿ ಔನ್ನತ್ಯದಿಂದ ಶ್ರೇಯಸ್ಕರವಾಗಿ ದೇವರ ಉಪಾಸನೆಯನ್ನು ಸದಾಕಾಲ ಆಚಂದ್ರಾರ್ಥ ಪರ್ಯಂತ ನಾಗದೇವರ ಆ ಸಾನ್ನಿಧ್ಯ ಹೇಳುವಂಥದ್ದು ನಂದಾದೀಪದ ಹಾಗೆ ಈ ಜಾಗೆಯಲ್ಲಿ ಸ್ಥಿರವಾಗಿ ಬೆಳಗಿಕೊಂಡು ನಮಗೆಲ್ಲರಿಗೂ ಕೂಡ ಪರಿಪೂರ್ಣವಾದಂತಹ ಅನುಗ್ರಹವನ್ನು ಮಾಡಿಕೊಟ್ಟು ಸಕಲ ವಿಚಾರದಲ್ಲೂ ಕೂಡ ನಾಗದೇವರು ನಮಗೆ ಅನುಗ್ರಹಿಸಬೇಕು ಅಂತ ಹೇಳಿ ಆ ದಂಬಿಲ ಸೇವೆಯನ್ನು ನೂತನವಾಗಿ ಪ್ರತಿಷ್ಠಾಪನೆ ಮಾಡಿರುವಂತಹ ನಾಗದೇವರ ಸನ್ನಿಧಿಗೆ ಸಮರ್ಪಣೆ ಮಾಡುವಂತಹ ವಿಶೇಷ ಸಂದರ್ಭದಲ್ಲಿ ಎಲ್ಲ ಭಕ್ತವರ್ಗದವರು ಸೇರಿಕೊಂಡು ಅನನ್ಯ ಶ್ರದ್ಧಾಭಕ್ತಿ ಪುರಸ್ಸರವಾಗಿ ಆ ನಾಗದೇವರನ್ನು, ಕ್ಷೇತ್ರಾಧಿಪತಿ ಸಪರಿವಾರ ಮಹಾಗಣಪತಿ ದೇವರನ್ನು ಸ್ಮರಣೆ ಮಾಡಿಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಅನಂತ ಅನಂತ ದೇವೇಶ ಅನಂತ ಫಲದಾಯಕ ಅನಂತಮೂರ್ತೆ ವಿಶ್ವಾತ್ಮನ್ನಂತಾಯ ನಮೋ ನಮಃ. ಸದಾನಂದಂ ಕುಂಕುಮರಕ್ತವರ್ಣಂ ಮಹಾಮತಿಂ ದಿವ್ಯಮಹಾಭಾಗೇ ಸಹಸ್ರವಕ್ತ್ರಂ ದ್ವಿಸಹಸ್ರಜಿಹ್ವಂ ತ್ರಿಶಂಗನೇತ್ರಂ
ಮನಸೋಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ನಾಗರಾಜ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ.